ಬೆಂಗಳೂರಲ್ಲಿ ಉದ್ಯಮಿ ಮೇಲೆ ಏರ್ ಗನ್ನಿಂದ ಫೈರಿಂಗ್ ಆಗಿದೆ. ನರ್ತಕಿ ಮತ್ತು ಕಾರ್ಗಿಲ್ ಬಾರ್ನ ಮಾಲೀಕನ ಮೇಲೆ ಅಟ್ಯಾಕ್ ಆಗಿದೆ. ಬೆಂಗಳೂರಲ್ಲಿ ಉದ್ಯಮಿ ಮೇಲೆ ಏರ್ ಗನ್ನಿಂದ ಫೈರಿಂಗ್ ಆಗಿದೆ. ನರ್ತಕಿ ಹಾಗೂ ಕಾರ್ಗಿಲ್ ಬಾರ್ನ ಮಾಲೀಕನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿ ನಡೆದಂತಹ ಘಟನೆ ಇದು. ರಾಜಗೋಪಾಲ್ ಎಂಬುವರ ಕತ್ತಿನ ಭಾಗಕ್ಕೆ ಗಾಯಗಳಾಗಿದೆ. ಏರ್ಗನ್ನಿಂದ ಫೈರಿಂಗ್ ಮಾಡಲಾಗಿದೆ. ಡಿಸೆಂಬರ್ 10ರ ರಾತ್ರಿ 8:30 ಸುಮಾರಿನಲ್ಲಿ ನಡೆದಂತಹ ಘಟನೆ. ಉದ್ಯಮಿ ರಾಜಗೋಪಾಲ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಉದ್ಯಮಿ ಮೇಲೆ ಫೈರಿಂಗ್ ಮಾಡಿದ್ರು ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಬಸವನಗುಡಿ ಪೊಲೀಸರಿಂದ ಏರ್ಗನ್ ಶೂಟರ್ ಹುಡುಕಾಟ ಕೂಡ ಆರಂಭವಾಗಿದೆ. ಡಿಸೆಂಬರ್ 10ರ ರಾತ್ರಿ 8:30 ಸುಮಾರಿಗೆ ನಡೆದಂತಹ ಘಟನೆ ಇದು. ಫೈರಿಂಗ್ನಿಂದ ರಾಜಗೋಪಾಲ್ ಅವರ ಕತ್ತಿನ ಭಾಗಕ್ಕೆ ಗಾಯಗಳಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕತ್ತಿನ ಭಾಗಕ್ಕೆ ಏರ್ಗನ್ನಿಂದ ಶೂಟ್ ಮಾಡಿದಾಗ ಗಾಯಗಳು ಕೂಡ ಆಗಿದೆ. ವಿಚಾರಣೆ ವೇಳೆ ಯಾವುದೇ ವ್ಯಕ್ತಿಗಳ ಮೇಲೆ ಇನ್ನೂ ಕೂಡ ಅನುಮಾನವಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾತಕ್ಕಾಗಿ ಫೈರಿಂಗ್ ಆಗ್ತಾ ಇದೆ ಅನ್ನೋದು ಕೂಡ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನರ್ತಕಿ ಹಾಗೂ ಕಾರ್ಗಿಲ್ ಬಾರ್ನ ಮಾಲೀಕ ಆಗಿರುವಂತಹ ರಾಜಗೋಪಾಲ್ ಮೇಲೆ ಫೈರಿಂಗ್ ಕೂಡ ನಡೆದಿರುವಂಥದ್ದು. ಹಾಗಾದ್ರೆ ಹಳೆ ದ್ವೇಷ ಏನಾದರೂ ಇತ್ತ? ಯಾವ ಕಾರಣಕ್ಕೋಸ್ಕರ ಫೈರಿಂಗ್ ಅನ್ನ ಮಾಡಿದ್ದಾರೆ ಇನ್ನು ಕೂಡ ಗೊತ್ತಿಲ್ಲ. ವಿಚಾರಣೆ ವೇಳೆ ಯಾವುದೇ ವ್ಯಕ್ತಿಗಳ ಮೇಲೆ ಕೂಡ ಅನುಮಾನ ಇಲ್ಲ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾತಕ್ಕೋಸ್ಕರ ಫೈರಿಂಗ್ ಅನ್ನ ಆಯಿತು ಅನ್ನೋದು ಕೂಡ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಗಾಯಗೊಂಡಂತಹ ಉದ್ಯಮಿ ರಾಜಗೋಪಾಲ್ರಿಗೆ ಜಯನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ನರ್ತಕಿ ಹಾಗೂ ಕಾರ್ಗಿಲ್ ಬಾರ್ನ ಮಾಲೀಕ ಆಗಿರುವಂತಹ ರಾಜಗೋಪಾಲ್ ಮೇಲೆ ಫೈರಿಂಗ್ ನಡೆದಿದೆ. ರಾಜಗೋಪಾಲ್ ಎಂಬುವರ ಕತ್ತಿನ ಭಾಗಕ್ಕೆ ಗಾಯಗಳು ಕೂಡ ಆಗಿದೆ. ಡಿಸೆಂಬರ್ 10ರ ರಾತ್ರಿ 8:30 ಸುಮಾರಿನಲ್ಲಿ ನಡೆದಂತಹ ಘಟನೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಖಾಸಗಿ ಬಾರ್ನ ಓನರ್ ಮೇಲೆ ಕೂಡ ಫೈರಿಂಗ್ ಆಗಿದೆ. ಯಾತಕ್ಕೋಸ್ಕರ ಫೈರಿಂಗ್ ಆಗಿದೆ ಏನಾದ್ರು ಹಳೆ ದ್ವೇಷ ಏನಾದ್ರು ಇತ್ತ ಅನ್ನೋದು ಕೂಡ ಅನುಮಾನ ಕೂಡ ಮೂಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಏನಂದ್ರೆ ಬೆಂಗಳೂರಿನಲ್ಲಿ ಡಿಸೆಂಬರ್ 10ನೇ ತಾರೀಕು ರಾತ್ರಿ ಸುಮಾರು 8:30 ಸುಮಾರಿಗೆ ಏನೋ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಬರುವಂತಹ ಏನು ಕೃಷ್ಣ ಪಾರ್ಕ್ ಇದೆ. ಈ ಒಂದು ಪಾರ್ಕ್ ಬಳಿ ಉದ್ಯಮಿ ಗೋಪಾಲ್ ಅವರು ಅಧ್ಯಯನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅರುಣ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.